ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ನಾನಿವತ್ತು ಡೈರೆಕ್ಟ್ ಪೂಜೆದಿಂದ ನಿಮ್ಗೆ ವಿಡಿಯೋ ತೋರ್ಸಾತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಕೂಡ ರಾಯರ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ಕೂಡ ರಾಯರ ಪೂಜೆನ ಮಾಡಕತ್ತೇನೆ ನೋಡ್ರಿ. ಈ ಥರ ರಾಯರ ಪೂಜೆನ 7 ಶನಿವಾರ 9 ಗುರುವಾರ ಮಾಡ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ನಾನು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡೇನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಡೈರೆಕ್ಟ್ ರೊಟ್ಟಿ ಮಾಡೋದನ್ನ ತೋರ್ಸಾತೇನೆ ರೀ. ರೊಟ್ಟಿ ಅಷ್ಟಲ್ರಿ, ಅಪ್ಪಾಜಿ ಸ್ನಾನ ಮಾಡಲಿಲ್ಲ, ಹಂಗೆ ಊಟ ಮಾಡಂಗಿಲ್ಲ ಅವ್ರಿಗಂತ ಹೇಳಿ ಒಗ್ಗರಣೆ ಮಾಡಿಟ್ಟಿದ್ದೆ, ಮಂಡಕ್ಕಿ ಹಚ್ಕೊಟ್ರಾಕತ್ತೆ ಅಂತ ಹೇಳಿ. ಬಟ್ ನಮ್ಮ ಮನೆಯವರು ಸ್ನಾನ ಮಾಡಿ ನಾನು ಊಟ ಮಾಡೋಕೆ ನಂಗೆ ತಿಂಡಿ ಏನು ಬೇಡ ಅಂತ ಹೇಳಿದರು. ಹಾಗಾಗಿ ಚೌಳಿಕಾಯಿ ಹುರಿದು ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ರಿ. ಹಾಗಾಗಿ ಈ ಕಡೆ ನೋಡ್ರಿ ಚೌಳಿಕಾಯಿನ ಫ್ರೈ ಮಾಡಿ ತೊಗೊಂಡು ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇನ್ನೊಂದು 4 ದಿವಸ ರೀ ಕರೆಕ್ಟಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಡೈಲಿ ರೊಟೀನ್ ಏನು ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಹಾಕೊಳಕತ್ತೀನಿ. ನಾನು ಒಂದು ಕೈಯಾಗಿ ಫೋನ್ ಇಟ್ಕೊಂಡು ಒಂದು ಕೈಯಾಗಿ ಇಲ್ಲಿ ವೀಡಿಯೋ ಮಾಡ್ಕೊಳತ್ತೀನಿ, ಒಂದು ಕೈಯಾಗಿ ಅಡುಗೆ ಮಾಡ್ಕೊಳತ್ತೀನಿ. ಎರಡು ಕೈ ಸಖತ್ ಬ್ಯುಸಿ ಅದ. ನಾನು ಸ್ಟ್ಯಾಂಡ್ ಇದ್ದರೆ ಇಟ್ಟು ಆಮೇಲೆ ಕೆಲಸ ಮಾಡ್ತಿದ್ದೆ. ಹಂಗಾಗಿ ಸ್ಟ್ಯಾಂಡ್ ಬುಕ್ ಮಾಡೇನಿ ರೀ. ಇನ್ನೊಂದು 2 ದಿವಸ ಬಂದುಬಿಡ್ತೈತಿ. ಆವಾಗ ನನಗೆ ಫುಲ್ಲು ನನ್ನ ಬ್ಲಾಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಚೆನ್ನಾಗಿ ಅನಿಸ್ತೈತಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತ್ರಿ. ಇದೇನಾರ ನಮ್ಮ ಮನೆಯವ್ರು ನೋಡಿದ್ರೆ ನಿಜ ಬೈತಾರೆ ರೀ, ನನಗೆ ಎಣ್ಣೆ ಜಾಸ್ತಿ ಹಾಕ್ತಿ ಅಂತ ಹೇಳಿ. ಆಮೇಲೆ ರೊಟ್ಟಿಗೆ ಕಾಣಿಮ್ಗೆ ಹಾಕ್ಕೊಂಡು ಬೆಳಗಾವಿದ್ದು ರೀ. ಸ್ವಲ್ಪ ನಿನ್ನೆ ನೈಟು ಒಲೆ ಮೇಲೆ ಪಲಾವ್ ಮಾಡಿದ್ರಿ. ಈಗ ಗೊತ್ತಲ್ರಿ ಗ್ಯಾಸ್ ರೇಟ್ ಎಷ್ಟು ಜಾಸ್ತಿ ಆಗೈತಿ ಮತ್ತು ಸಿಗಾಕೊಲ್ತು ಅಂತ ಹೇಳಿ ಹಂಗಾಗಿ ಒಲೆ ಮೇಲೆ ಮಾಡತ್ತೇನೆ ನಾನು ಆಲ್ಮೋಸ್ಟ್ ಆಲು. ಆಮೇಲೆ ಇವತ್ತೊಂದು ಕಂಟೆಂಟ್ ಕ್ರಿಯೇಷನ್ ಇತ್ತು ಅಂತಂದ್ರೆ ನಾನು ಈ ಬೆಲ್ಟಿಂದು ಪ್ರಮೋಷನ್ ಮಾಡತ್ತಿದ್ದೆ. ಮೀಶೋ ಆ್ಯಪಿಂದ ನಾನು ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗ್ಯಾನಲ್ಲ, ಸೊ ಅದಕ್ಕೋಸ್ಕರ ಅದು ಒಂಥರ ಜಾಬ್ ಇದ್ದಂಗೆ ರೀ. ಮನೆಯಾಗಿರೋಂಥ ಹೆಣ್ಮಕ್ಳು ಇದನ್ನು ಟ್ರೈ ಮಾಡ್ಬೋದು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇರ್ತೈತಿ, ಅರ್ನಿಂಗ್ಸ್ ಏನೂ ಇರೋಂಗಿಲ್ಲ. ಬಟ್ ಟ್ರೈ ಮಾಡ್ಬೋದು. ಬಟ್ ಯೂಟ್ಯೂಬ್ ಚಾನಲು ಇನ್ಸ್ಟಾಗ್ರಾಮ್ ಪೇಜ್ನ ಫೇಮಸ್ ಮಾಡ್ಕೋಬೇಕು ಅನ್ನೋರು ಏನಾರ ಇದ್ರೆ ಇದನ್ನು ಟ್ರೈ ಮಾಡ್ಕೋಬೋದು. ಯಾಕಂತಂದ್ರೆ ನಮ್ಗೆ ಈಸಿಯಾಗಿದ್ದು ನಾವು ಬೇಗನ ಫಾಲೋವರ್ಸ್ನ ರೀಚ್ ಆಗ್ಬೋದು ಮತ್ತು ನಮಗೆ ವ್ಯೂವರ್ಸ್ ಕೂಡ ಜಾಸ್ತಿ ಸಿಗ್ತಾರೆ. ಈ ಬೆಲ್ಟಿನ ಬಗ್ಗೆ ನಾನು ಇದ್ರೊಳಗೂ ಹೇಳ್ತೇನೆ ನೋಡ್ರಿ. ಈ ಬೆಲ್ಟ್ನ ನಾನು ಒಂದು 2-3 ವರ್ಷದಿಂದ ತೊಗೊಂಡಿದ್ರಿ. ನಾನು ತೊಗೊಳೋ ಮುಂದೆ 337 ಏನೋ ಇತ್ತು. ಬಟ್ ಇವಾಗ ಜಸ್ಟ್ 187 ಎಷ್ಟು ಐತ್ರಿ. ನಾನು ಅಷ್ಟು ಕರೆಕ್ಟಾಗಿ ರೇಂಜ್ ನೋಡಿಲ್ಲ, ಬಟ್ ಭಾಳ ಕಮ್ಮಿ ಐತಿ. ನೀವು ಕೂಡ ಇದನ್ನು ತಗೊಂಡು ಆರಾಮಾಗಿ ಯೂಸ್ ಮಾಡ್ಕೊರಿ. ಎಷ್ಟು ಗ್ರ್ಯಾಂಡ್ ಕಾಣಿಸುತ್ತೆ ಗೊತ್ತಾ? ನೀವು ಏನಾದರೂ ವೆಡ್ಡಿಂಗ್ಗೆ ಅಥವಾ ಏನಾರ ಆಗಲಿ ಹಾಕ್ಕೊಂಡು ಹೋಗ್ಬೇಕಂತಂದ್ರೆ ಇದನ್ನು ಹಾಕ್ಕೊಂಡು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಲುಕ್ಕೇ ಚೇಂಜ್ ಆಗಿ ಹೋಗ್ತೈತಿ. ನಾವು ಎಷ್ಟೇ ಗ್ರ್ಯಾಂಡಾಗಿ ರೆಡಿ ಆದರೂ ಅಥವಾ ಎಷ್ಟೇ ಸಿಂಪಲಾಗಿ ರೆಡಿ ಆದರೂ ನಮ್ಮ ಲುಕ್ಕು ಕಂಪ್ಲೀಟ್ ಆಗೋದು ಜ್ಯುವೆಲರೀಸ್ಗಳಿಂದನೇ. ಸೊ ನಾವು ಯಾವ ಥರ ಜ್ಯುವೆಲರಿ ಹಾಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಲುಕ್ಕು ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಬೆಲ್ಟ್ ಏನೈತಲ್ಲ, ವೆಸ್ಟ್ ಬೆಲ್ಟು, ನೀವು ಹಾಫ್ ಸ್ಯಾರಿಗೂ ಇದನ್ನು ವೇರ್ ಮಾಡ್ಕೋಬೋದು ಆ್ಯಂಡ್ ಸ್ಯಾರಿಗೂ ವೇರ್ ಮಾಡ್ಕೋಬೋದು. ಇದು ಎಲಾಸ್ಟಿಕ್ ಬ್ಯಾಂಡ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆರಾಮಾಗಿ ಕಂಫರ್ಟಬಲಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಬೀಡ್ಸು. ನಾನು ಇದನ್ನು 3 ಇಯರ್ಸ್ ಆಯ್ತು ಅಂತ ಹೇಳಿದ್ನಲ್ರಿ. ಎಷ್ಟು ಸರಿ ಯೂಸ್ ಮಾಡೀನಿ. ವರಮಹಾಲಕ್ಷ್ಮಿಗೂ ಯೂಸ್ ಮಾಡ್ತಿರ್ತೀನಿ. ಒಂದು ಬೀಟು ಉದ್ರಿಲ್ಲ ರೀ ಇದ್ರೊಳಗೆ. ಅಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದಾರ. ಸೊ ವರ್ತ್ ಅಂತಲೇ ಹೇಳ್ತಾನೆ. ಆ್ಯಂಡ್ ನಿಮ್ಮ ಮನೆಗೆ ಯಾರ ಮಕ್ಕಳಿದ್ರೆ ಅವ್ರ ಫಂಕ್ಷನ್ಸ್ಗಳಿಗೆಲ್ಲ ಇದನ್ನು ಭಾಳ ಚೆನ್ನಾಗಿರ್ತೈತಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಇನ್ನೊಂದು ಜ್ಯುವೆಲರಿದನ್ನು ಕೂಡ ಕ್ರಿಯೇಟ್ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಇಲ್ಲಿ ತೋರ್ಸಾತೇನೆ ನೋಡ್ರಿ. ನಾನು ಈ ಜ್ಯುವೆಲರೀಸ್ನು ಕೂಡ ನಾನು 1-2 ಇಯರ್ಸಿಂದನೇ ತೊಗೊಂಡಿದ್ದೆ. ಇದು ಕೂಡ ಅಷ್ಟೇ ಚೆನ್ನಾಗಿರೋ ಅಂಥ ಜ್ಯುವೆಲರಿ. ಸೊ ಇಲ್ಲಿ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಟ್ಟತಿ. ಇದನ್ನು ಆಮೇಲೆ ನಾನು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇದು ನೋಡ್ರಿ ಜ್ಯುವೆಲರೀಸು 3 ಪೀಸ್ ಸೆಟ್ ಬರ್ತೈತೆ ರೀ. ಇದು ಒಂದು ನೆಕ್ ಪೀಸು, 2 ಇಯರಿಂಗ್ಸು, ಇನ್ನೊಂದು ಮಾಂಗ್ ಟಿಕಾ ಮತ್ತು ಇಯರಿಂಗ್ಸು ಸೇಮ್ ಪ್ಯಾಟರ್ನ್ ಒಳಗೆ ಐತ್ರಿ. ನೀವು ಈ ಒಂದು ನೆಕ್ ಪೀಸ್ನ ಬಿಟ್ಟು ಜಸ್ಟ್ ಮಾಂಗ್ ಟಿಕಾ ಮತ್ತು ಇಯರಿಂಗ್ಸ್ನ ಹಾಕ್ಕೊಂಡ್ರೆ ಅದೊಂಥರ ಸ್ಟೈಲ್ ಚೆನ್ನಾಗ್ತೈತಿ. ಶರಾರಕ್ಕೆ ಅಥವಾ ಸ್ಯಾರಿಗೆ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲ ನಂಗೆ ಮದ್ವೆಗೆ ಹೊಂಟನಿ, ವೆಡ್ಡಿಂಗ್ ಲುಕ್ ಬೇಕು, ಗ್ರ್ಯಾಂಡಾಗಿ ಬೇಕು ಅಂತಂದ್ರೆ ಈ ಒಂದು ಜ್ಯುವೆಲರಿ ಹಾಕ್ಕೊಂಡು ನೀವು ಅವೆಲ್ಲವನ್ನು 3 ಪೀಸ್ ಏನು ಕೊಟ್ಟಿದ್ದಾರಲ್ಲ ಅದೆಲ್ಲನೂ ಹಾಕ್ಕೊಂಡು ಹೋಗ್ಬಿಡ್ರಿ. ಸಾಕು, ನೀವೇ ಮದುವೆ ಒಳಗೆ ಸ್ಟಾರ್ ಆಗಿರ್ತೀರಿ. ಅಷ್ಟು ಸಖತ್ತಾಗಿ ನಿಮಗೆ ವೈಬ್ ಕೊಡ್ತಿದ್ದು ಮ್ಯಾರೇಜ್ ವೈಬ್ನ. ನಾನು ಇಲ್ಲಿ 3 ಸೆಟ್ ಮಾಡಿ ತೋರ್ಸಾತೇನೆ ನೋಡ್ರಿ. ಇದ್ರೊಳಗೆ ಏನು ಬೀಡ್ಸ್ ಕೊಟ್ಟಿದ್ದಾರಲ್ಲ, ಸ್ಮಾಲ್ ಬೀಡ್ಸು, ರೆಡ್ ಮತ್ತು ಗ್ರೀನ್ ಕಲರು, ಅವು ಎಷ್ಟು ಚೆನ್ನಾಗದವಂದ್ರಿ. ಇಷ್ಟು ದಿನ ಆಯ್ತು ರೀ ನಾನು ಎಷ್ಟು ಸರಿ ಯೂಸ್ ಮಾಡೀನಿ. ನಮ್ಮ ಮನೆಗೆ ಫಂಕ್ಷನ್ಸ್ ಇದ್ವು, ಕೆಲವೊಂದಿಷ್ಟು ಹಾಫ್ ಸ್ಯಾರಿ ಫಂಕ್ಷನ್ ಇರ್ತಾವಲ್ಲ. ಸೊ ಅಂಥ ಫಂಕ್ಷನ್ಸ್ಗೆಲ್ಲ ನಮ್ಮ ಅಂಟಿಯರ್ ಮಕ್ಕಳಿಗೆಲ್ಲ ಡೈಲಿ ಇದನ್ನು ಯೂಸ್ ಮಾಡೇನಿ ನಾನು. ಏನೂ ಆಗಿಲ್ಲ. ಇದು ಒಂಚೂರು ಕಲರ್ ಪೇಡ್ ಆಗಿಲ್ಲ, ಒಂದು ಬೀಟ್ ಉದ್ರಿಲ್ಲ. ಕೆಳಗೆ ವೈಟ್ ಕಲರು
ಮಣಿ ಥರ ಕೊಟ್ಟಿದ್ದಾರೆ, ಅವು ಕೂಡ ಹಾಳಾಗಿಲ್ಲ. ಈ ಥರ ಒಂದು ಪ್ರೀಮಿಯಂ ಕ್ವಾಲಿಟಿ ಇಷ್ಟು ಕಡಿಮೆ ಬೆಲೆಗೆ ಮೀಶೋದೊಳಗೆ ಮಾತ್ರ ಸಿಗೋಕ್ಕೆ ಸಾಧ್ಯ ಅನಿಸ್ತೈತಿ. ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಹೆಂಗಂತಂದ್ರೆ ನಮ್ಗೆ ಎಲ್ಲನೂ ಕಡಿಮೆದ್ರೊಳಗನ ಸಿಗಬೇಕು, ಬಟ್ ಚೆನ್ನಾಗೇ ಇರಬೇಕು ಆ ಥರ ಥಿಂಕ್ ಮಾಡ್ತಿರ್ತೀವಿ. ಬಟ್ ಕೆಲವೊಂದು ಇಷ್ಟ ಐಟಮ್ಸ್ಗಳು ನಮಗೆ ಸಿಗ್ತಿರಲ್ಲ ಆ ಥರದ್ರೊಳಗೆ. ಬಟ್ ಮೀಶೋದ್ರೊಳಗೆ ಆಲ್ಮೋಸ್ಟ್ ನಾನು ಏನೇನು ಬುಕ್ ಮಾಡ್ಕೊಂಡಿನಲ್ಲ ಎಲ್ಲವೂ ಚೆನ್ನಾಗಿ ಬಂದಿದ್ದವು. ನಾನು ಫಸ್ಟ್ ಟೈಮ್ ಒಂದ್ಸತಿ ನಮ್ಮ ಅಕ್ಕ ನನಗೆ ಡ್ರೆಸ್ ಬುಕ್ ಮಾಡಿಕೊಟ್ಟಿದ್ರು. ಕಾಂಬೋಸ್ ಇರ್ತಾವಲ್ಲ ಡೈಲಿ ವೇರ್ಗೆ ಅಂತ ಹೇಳಿ ಒಂದು 6 ಪೀಸ್ ಏನೋ ಬಂದಿತ್ತದು. ಅದು ಜಸ್ಟ್ 700-800 ಕೊಟ್ಟು ತೊಗೊಂಡಿದ್ದೆ. ನಾನಾ ಬೇಜಾರಾಗಿ ಬಿಟ್ಟೇನ್ರಿ ಆ ಬಟ್ಟಿನ ಸಾಕಲ್ಲ ಅಂಥೇಳಿ. ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಬಟ್ಟೆ ಅವು, ನಿಜ ಚೆನ್ನಾಗಿರ್ತವೆ. ಕ್ವಾಲಿಟಿ ಇದ್ರೇ ದುಡ್ಡು ಜಾಸ್ತಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಮೀಶೋದೊಳಗೆ ಕ್ವಾಲಿಟಿ ವಿತ್ ಕಮ್ಮಿ ಪ್ರೈಸ್ಗೂ ಕೊಡ್ತಾರೆ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಆರಾಮಾಗಿ. ನಾನು ಇದನ್ನು ಯಾಕೆ ಇಷ್ಟು ಸ್ಲೋ ಆಗಿ ತೋರ್ಸಾತಾನೆ ಅಂದರೆ ನಿಮಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಲಿ, ನೀವು ಕೂಡ ಮೀಶೋದೊಳಗೆ ಪರ್ಚೇಸ್ ಮಾಡಲಿ ಅಂಥೇಳಿ. ಆ್ಯಂಡ್ ನಾನು ಇದಕ್ಕೆ ರೆಡಿ ಕೂಡ ಆಗಿದ್ದೆ ರೀ ಇದನ್ನು ಪ್ರಮೋಷನ್ ಮಾಡೋಕ್ಕೆ. ಬಟ್ ಏನು ಮಾಡ್ತೀರಿ, ಈ ವಿಡಿಯೋದಾಗ ನಾನು ಸ್ಯಾರಿ ಅದು ಕರೆಕ್ಟಾಗಿ ಸರಿ ಆಗಲಿಲ್ಲ, ಹಾಗಾಗಿ ಜಸ್ಟ್ ಒಂದು ಫೋಟೋ ಅಟ್ಯಾಚ್ ಮಾಡ್ಯಾನಷ್ಟೇ ನಿಮ್ಗೆ ಹೆಂಗೆ ಕಾಣತಿತ್ತು ಅಂತಂದು ಹೇಳಿ. ಆಮೇಲೆ ನಾನು ಇವತ್ತು ಏನು ಊಟ ಮಾಡೋಂಗಿರ್ಲಿಲ್ಲಲ್ರಿ, ಹಾಗಾಗಿ ನನಗೋಸ್ಕರ ಅಂತೇಳಿ ನವಣಕ್ಕಿ ಕಿಚಡಿ ಮಾಡ್ಕೊಳತ್ತಿದ್ದೆ. ನಂಗೆ ಫಸ್ಟು ನವಣಕ್ಕಿ ತಿನ್ನಬೇಕು ಅಂತಲೂ ಗೊತ್ತಿರಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಒಳಗೆ ಈ ರಾಯರದ್ದು ಪೂಜೆದ ಬಗ್ಗೆ ಹೇಳ್ಕೊಡೋ ಅಂತ ಒಬ್ಬರು ಅಮ್ಮಾರದ ರೀ, ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಅವ್ರ ಹತ್ರ ಕೇಳಿದೆ ಹಿಂಗೆ ನಾನು ಕಿಚಡಿ ತಿನ್ಬೋದಾ ಅಂತೇಳಿ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ತೋರ್ಸಾತೀನಿ ರೀ, ಹಾಗಾಗಿ 3 ಟೈಮ್ಸ್ ಟ್ಯಾಬ್ಲೆಟ್ ತೊಗೋಬೇಕು. ಅದಕ್ಕೋಸ್ಕರ ನಾನು ಇದನ್ನು ತಿನ್ನಲೇಬೇಕು, ಇಲ್ಲ ಅಂತಂದ್ರೆ ನನಗೆ ನಡೆಯಂಗಿಲ್ಲ ಟ್ಯಾಬ್ಲೆಟ್ಸ್ ಜಾಸ್ತಿ ಇರೋದ್ರಿಂದ. ಅದಕ್ಕೆ ಅವರು ಆರಾಮಾಗಿ ತಿನ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ಅಂತಂದು ಹೇಳಿದರು. ಸೊ ಹಾಗಾಗಿ ನಾನು ಮಾಡ್ಕೊಂಡು ತಿನ್ನತ್ತೇನೆ ನೋಡಿರಿ. ನಮ್ಗೆ ಆಲ್ಟರ್ನೇಟಿವ್ ಏನು ಸಿಗ್ತಾವಲ್ಲ ಅದರಿಂದ ಟ್ರೈ ಮಾಡ್ಕೋಬೇಕು. ಇದು ನವಣಕ್ಕಿ ಕಿಚಡಿ ಅಂತ ಹೇಳ್ರಿ, ನೋಡೋಕೆ ಸಿಂಪಲ್ ಇರ್ತೈತಿ ಬಟ್ ಟೇಸ್ಟು ಮಸ್ತ್ ಇರ್ತೈತಿ. ನೀವು ಇದನ್ನು ಆರಾಮಾಗಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಈಗಿಂತ ಇದು ಚಳಿಗಾಲಕ್ಕೆ ಮಸ್ತ್ ಟೇಸ್ಟ್ ಅನ್ನಿಸ್ತತಿ. ಎಲ್ಲ ತರಕಾರಿ ಹಾಕ್ಬೇಕ್ರಿ, ಬಟ್ ಈರುಳ್ಳಿ ಹಾಕಿಲ್ಲ ಅಷ್ಟ ನಾನು. ಆಮೇಲೆ ನೋಡಿರಿ ಇಲ್ಲಿ ಆಮೇಲೆ ಇದು ನಮ್ಮ ಗಿಡದಾಗ ಬಿಟ್ಟಿದ್ದು ಪೇರ್ಲ ಹಣ್ಣ್ರಿ, ಇದು ಮಸ್ತ್ ಇತ್ತು. ಅಪ್ಪಾಜಿ ಇವತ್ತು ಗಿಣಿ ತಿನ್ನೋದತ್ತೆ ಅಂತ ಹೇಳಿ ತೊಗೊಂಬಂದಿತ್ತು ನೋಡ್ರಿ. ಆಮೇಲೆ ನಾನು ಇವತ್ತು ಊಟಕ್ಕೆ ನಾನು ಮಾಡ್ಕೊಂಡಿರೋ ಅಂಥ ನವಣಕ್ಕಿ ಕಿಚಡಿನ ಹಾಕ್ಕೊಂಡು ತಿಂದೆ ರೀ. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.